ಜೈಲಿಗೆ ದರ್ಶನ್ ಹೋಗ್ತಾರಾ ಇಲ್ವಾ ಅನ್ನೋ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಇವತ್ತು ಸಂಜೆ 4 ಗಂಟೆ ನಂತರ ನಡೆಯುವಂತಹ ವಿಚಾರಣೆ ಇದೆಯಲ್ಲ ಅದು ಡಿಸೈಡ್ ಮಾಡುತ್ತೆ. ನಿನ್ನೆ ತನಕ ಲೈನ್ ಆಫ್ ಆರ್ಗ್ಯುಮೆಂಟ್ ಅನ್ನು ನೋಡಿದಾಗ ಸರ್ಕಾರಿ ಪರ ವಕೀಲರಂತೂ ವಿಪರೀತವಾಗಿ ಆಕ್ಷೇಪವನ್ನ ದರ್ಶನ್ ಪರ ವಕೀಲರ ಪ್ರತಿವಾದಕ್ಕೂ ಕೂಡ ಎತ್ತಿದ್ರು. ರೇಣುಕಾಸ್ವಾಮಿ ಕೊಲೆ ಆರೋಪಿ ದರ್ಶನ್ಗೆ ಇನ್ನಿಲ್ಲದ ಸಂಕಟ, ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗುವಂತಹ ಭವಿಷ್ಯದ ಬಗ್ಗೆ ಇವತ್ತು ಡಿಸಿಷನ್ ಬರುತ್ತಾ ಆಚೆ ಅಂತ. ಬಳ್ಳಾರಿ ಶಿಫ್ಟ್ಗೆ ದರ್ಶನ್ ಪರ ವಕೀಲರು ಆಕ್ಷೇಪಣೆಯನ್ನು ಎತ್ತಿದ್ರು. ಅವ್ರು ಹೇಳಿದ್ರು ಸುಪ್ರೀಂ ಕೋರ್ಟ್ ಮೊನ್ನೆ ತೀರ್ಪು ಕೊಡ್ತು ಬೇಲ್ ಕ್ಯಾನ್ಸಲ್ಗೆ, ಅವ್ರನ್ನೇನು ವಾಪಸ್ ಬಳ್ಳಾರಿ ಜೈಲಿಗೆ ಕಳಿಸ್ಬೇಕು ಅಂತ ಎಲ್ಲೂ ಡೈರೆಕ್ಷನ್ಸ್ ಅನ್ನು ಕೊಟ್ಟಿಲ್ಲ, ಹಿಂಗಿದ್ರು ಕೂಡ ಯಾಕೆ ಆಸಕ್ತಿ ಅಂತ ಕೇಳಿದ್ರು. ಇನ್ನೊಂದು ಕಡೆಗೆ ದಿಂಬು ಹಾಸಿಗೆ ವಿಚಾರದಲ್ಲೂ ಕೂಡ ಡಿಸಿಷನ್ ತಗೊಳ್ಬಹುದು. ಡಿಸಿಷನ್ ದರ್ಶನ್ ಪರವಾಗಿ ಬರುತ್ತಾ ಅಥವಾ ದರ್ಶನ್ಗೆ ಇನ್ನಷ್ಟು ಸಂಕಷ್ಟವನ್ನ ತರೋ ರೀತಿ ಆಗತ್ತಾ ಅನ್ನೋದು ನೋಡಬೇಕು. ದಿಂಬು ಹಾಸಿಗೆ ವಿಚಾರದಲ್ಲಿ ಕೂಡ ಸರ್ಕಾರಿ ಪರ ವಕೀಲರು ಹೇಳಿದ್ರು ಜೈಲಿನ ಮ್ಯಾನ್ಯುಯಲ್ ಪ್ರಕಾರ ಕೊಲೆ ಆರೋಪಿಗಳಿಗೆ ಇಂಥ ವ್ಯವಸ್ಥೆಗಳು ಕೊಡಿಸೋದಕ್ಕೆ ಅವಕಾಶ ಇಲ್ಲ, ಬೇರೆ ಕ್ರೈಮ್ನಲ್ಲಿ ಬಂದಿರುವಂತಹ ಆರೋಪಿಗಳಿಗೆ ಕೊಡಬಹುದು, ಹೌದು. ಆಮೇಲೆ ರೈಟಿಂಗ್ ಅಲ್ಲಿ ಇವ್ರು ಯಾವುದನ್ನು ಕೊಡ್ತಾ ಇಲ್ಲ, ಮೌಖಿಕವಾಗಿ ಕೇಳ್ತಾರೆ. ಜೈಲಿಗೆ ಸೇರಿದ 2 ದಿನಕ್ಕೆ ಕೋರ್ಟ್ಗೆ ಅಪ್ಲಿಕೇಶನ್ ಹಾಕೊಳ್ಳೋದ್ರ ಅರ್ಥ ಏನು ಅಂತ ಸರ್ಕಾರಿ ಪರ ವಕೀಲರು ನೆನೆ ಆರ್ಗ್ಯುಮೆಂಟನ್ನು ಮಾಡಿದ್ರು. ಹೀಗಾಗಿ ಇವತ್ತು ಅದನ್ನು ಕೋರ್ಟ್ ಹೆಂಗೆ ಕನ್ಸಿಡರ್ ಮಾಡುತ್ತೆ ಮತ್ತು ಯಾವ ರೀತಿ ಕನ್ವಿನ್ಸನ್ನು ಮಾಡ್ತಾರೆ, ಪರಪ್ಪನಗ್ರಹಾರದಲ್ಲೇ ದರ್ಶನ್ ಉಳ್ಕೊಳ್ಳೋ ರೀತಿ ಯಾವ ರೀತಿ ಕನ್ವಿನ್ಸನ್ನು ಮಾಡ್ತಾರೆ ದರ್ಶನ್ ಪರ ವಕೀಲರು ಅನ್ನೋದು ಪ್ರಶ್ನೆಯಾಗಿ ಉಳಿತಾ ಇದೆ. ಸುಪ್ರೀಂ ಕೋರ್ಟ್ನ ತೀರ್ಪನ್ನು ಇಬ್ಬರೂ ಕೂಡ ಇಬ್ಬರದೇ ರೀತಿಯಲ್ಲಿ ಕೋರ್ಟ್ ಮಾಡಿದ್ದಾರೆ. ಕೋರ್ಟ್ನ ಕನ್ಸಿಡರೇಷನ್ಸ್ ಈ ವಿಚಾರದಲ್ಲಿ ಏನು ಅನ್ನೋದು ಗೊತ್ತಾಗಬೇಕಾಗಿದೆ. ಡೀಟೇಲ್ಸ್ ಕೊಡ್ತಾರೆ ಉಮೇಶ್. ನೆನೆ ಅಂತೂ ಲೈನ್ ಆಫ್ ಆರ್ಗ್ಯುಮೆಂಟ್ನಲ್ಲಿ ಜೈಲಿನ ಮ್ಯಾನ್ಯುಯಲ್ ಬಗ್ಗೆ ಪ್ರಸ್ತಾಪ ಆಯಿತು, ಸುಪ್ರೀಂ ಕೋರ್ಟ್ನ ತೀರ್ಪಿನ ಬಗ್ಗೆ ಪ್ರಸ್ತಾಪ ಆಗಿದ್ದನ್ನು ಗಮನಿಸ್ತಾ ಇದ್ವಿ. ಇವತ್ತು ಹೇಗೆ ವಿಚಾರಣೆ ನಡೆಯುತ್ತೆ, ಇವತ್ತೇ ತೀರ್ಪು ಬರುವಂತಹ ಸಾಧ್ಯತೆ ಎಷ್ಟು? ಮಮತಾ, ಈಗಾಗಲೇ ಪರಪ್ಪನಗರ ಜೈಲಲ್ಲಿರುವಂಥ ನಟ ದರ್ಶನ್ಗೆ ತಲೆದಿಂಬು ಮತ್ತು ಬೆಡ್ಶೀಟ್ ಕೊಡುವ ವಿಚಾರ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಬೆಂಗಳೂರಿನಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡುವ ವಿಚಾರ, ಎರಡೂ ವಿಚಾರಗಳು ಕೂಡ ನಿನ್ನೆ ಪರ ವಿರೋಧ ಪರ ಎರಡೂ ಕೂಡ ಆರ್ಗ್ಯುಮೆಂಟ್ ಆಗಿರುವಂಥದ್ದು. ಇವತ್ತು 4 ಗಂಟೆಗೆ ಮತ್ತೆ ವಿಚಾರಣೆಯನ್ನು ನ್ಯಾಯಾಧೀಶರು ನಡೆಸ್ತಾರೆ. ನಿನ್ನೆ ನಡೆದಂಥ ವೇಳೆಯಲ್ಲಿ ದರ್ಶನ್ ಪರ ವಕೀಲರು ಅಂದರೆ ಒಂದಷ್ಟು ಆರೋಪಗಳು ಮಾಡಿರುವಂಥದ್ದು, ಜೈಲಿನಲ್ಲಿ ದರ್ಶನನ್ನು ಯಾವೆಲ್ಲ ರೀತಿ ನಡೆಸ್ಕೊಳ್ಳಲಾಗ್ತಿದೆ ಅನ್ನೋದ್ರ ಬಗ್ಗೆ ಆರೋಪ ಮಾಡ್ತಾರೆ. ಆ ಸಂದರ್ಭದಲ್ಲಿ ನಟ ದರ್ಶನ್ ಉಳ್ಕೊಳ್ತಿರುವಂಥ ಸೆಲ್ಗೆ ಅಧಿಕಾರಿಗಳು ಶೂ ಹಾಕ್ಕೊಂಡು ಹೋಗ್ತಾರೆ, ಅಥವಾ ಇವ್ರು ಶೂ ಹಾಕ್ಕೊಂಡ್ರೆ ಅದನ್ನು ಬಿಚ್ಚಿಸ್ತಾರೆ ಅನ್ನೋದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಅವ್ರು ಊಟ ಕೊಡೋ ಸಂದರ್ಭದಲ್ಲೂ ಕೂಡ ಊಟ ತಟ್ಟೆಯನ್ನು ಎಸೆಯುವಂಥದ್ದು, ಮತ್ತು ಅವರಿಗೆ ಬೆಡ್ಶೀಟು ಮತ್ತು ತಲೆದಿಂಬು ಸಮೇತ ಚಳಿ ಅಂದಂಥ ವೇಳೆಯಲ್ಲಿ ಒಂದು ಜರ್ಕಿನ್ ಹಾಕ್ಕೊಳ್ಳೋದು ಕೂಡ ಅವಕಾಶ ಕೊಡ್ತಾ ಇಲ್ಲ. ಜೈಲಿನ ಮ್ಯಾನ್ಯುಯಲಲ್ಲೇ ಅದಕ್ಕೆಲ್ಲ ಅವಕಾಶ ಇದೆ, ಅದನ್ನು ಕೊಡಬೇಕು ಅಂತೇಳಿ ಇವರು ದರ್ಶನ್ ಪರ ವಕೀಲರು ಕೂಡ ಮನವಿ ಮಾಡಿಕೊಡ್ರು. ಇದಕ್ಕೆ SP ಅವರು ಉತ್ತರ ಕೊಡ್ತಾ ಜೈಲಿನ ಮ್ಯಾನ್ಯುಯಲಲ್ಲಿ ಬೇಸಿಕ್ ಏನೆಲ್ಲ ಸವಲತ್ತುಗಳು ಕೊಡಬೇಕು ಅದು ಇರುವಂಥದ್ದು ನಿಜ, ಆದರೆ ಕೊಲೆ ಆರೋಪಿಗೆ ಈ ಎಲ್ಲ ಸವಲತ್ತುಗಳು ಕೊಡಬೇಕು ಅಂತ ಏನೂ ಇಲ್ಲ. ಒಂದು ವೇಳೆ ಆ ರೀತಿ ಕೊಡ್ತಾ ಹೋದರೆ ಜೈಲಿನಲ್ಲಿ 3000 ಕೈದಿಗಳಿದ್ದಾರೆ, ಎಲ್ಲರಿಗೂ ಕೂಡ ಕೊಡಬೇಕಾಗುತ್ತೆ. ಅದ್ರ ಜೊತೆಗೆ ಪರಪ್ಪನಗರ ಜೈಲಿಗೆ ಹೋದ ಕೇವಲ 2 ದಿನದಲ್ಲಿ ಇವರು ಅರ್ಜಿ ಹಾಕ್ಕೊಂಡಿದ್ದಾರೆ. ಅಷ್ಟು ಅರ್ಜೆಂಟಾಗಿ ಅರ್ಜಿ ಸಲ್ಲಿಸುವಂಥ ಅಗತ್ಯತೆ ಏನಿತ್ತು ಅನ್ನೋ ಪ್ರಶ್ನೆಯನ್ನು ಕೂಡ ಈಗ ಮಾಡಿರುವಂಥದ್ದು. ಅದೇ ಸಂದರ್ಭದಲ್ಲಿ ನ್ಯಾಯಾಧೀಶರು ಕೂಡ ಪ್ರಶ್ನೆ ಕೇಳ್ತಾರೆ, ಈ ಸಂಬಂಧಪಟ್ಟ ಹಾಗೆ ನೀವು ಜೈಲಾಧಿಕಾರಿಗಳಿಗೆ ಮನವಿ ಮಾಡ್ಕೊಂಡಿದ್ರ ಅನ್ನೋ ನಿಟ್ಟಿನಲ್ಲಿ ಪ್ರಶ್ನೆ ಕೇಳಿದಂಥ ವೇಳೆಯಲ್ಲಿ ಇವರು ಮೌಖಿಕವಾಗಿ ಮನವಿ ಮಾಡ್ಕೊಂಡಿದ್ವಿ ಅಂತ ಹೇಳುವಂಥದ್ದು. ಆದರೆ ಅದಕ್ಕೆ ಪ್ರೊಸೀಜರ್ ಇದೆ, ಅರ್ಜಿ ಸಲ್ಲಿಸಬೇಕು, ಅರ್ಜಿಯಲ್ಲಿ ಅವ್ರ ಉತ್ತರ ಏನು ಕೊಡ್ತಾರೆ ಆ ಉತ್ತರ ತೆಗೆದುಕೊಂಡು ಬನ್ನಿ ಅನ್ನೋ ಮಾತನ್ನು ಕೂಡ ನ್ಯಾಯಾಧೀಶರು ಹೇಳಿರುವಂಥದ್ದು. ಅದ್ರ ಜೊತೆಗೆ ಪರಪ್ಪನಗರ ಜೈಲಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಏನು ಮಾತುಕತೆಗಳು ಕೇಳಿ ಬರ್ತಾ ಇದ್ರು. ಈ ನಿಟ್ಟಿನಲ್ಲಿ ಅವ್ರನ್ನ ಬಳ್ಳಾರಿ ಜೈಲಿಗೆ ಕಳಿಸಬಾರ್ದು, ಕಳಿಸಿದರೆ ಟ್ರಯಲ್ ಶುರುವಾದಂಥ ವೇಳೆಯಲ್ಲಿ ಪ್ರತಿ ಬಾರಿ ಬಂದೋಗೋದಕ್ಕಾಗೋದಿಲ್ಲ. ಸುಮಾರು 272 ಸಾಕ್ಷಿದಾರರಿದ್ದಾರೆ. ಆ ಸಂದರ್ಭದಲ್ಲಿ ಪ್ರತಿ ಬಾರಿ ಬಂದು ಹೋಗೋಕ್ಕಾಗೋದಿಲ್ಲ, 310 ಕಿಲೋಮೀಟರ್ ಟ್ರಾವೆಲ್ ಮಾಡಬೇಕಾಗುತ್ತೆ. ಅವರಿಗೆ ಬೆನ್ನೋವಿರೋ ಕಾರಣಕ್ಕಾಗಿ ಪದೇ ಪದೇ ಓಡಾಡೋಕ್ಕಾಗೋದಿಲ್ಲ. ಮತ್ತು ಅವ್ರ ತಾಯಿ ಅಥವಾ ಸಂಬಂಧಿಕರು ವಕೀಲರು ಯಾರಾದರೂ ಭೇಟಿ ಮಾಡಬೇಕು ಅಂದರೂ ಕೂಡ ಬಳ್ಳಾರಿಗೆ ಹೋಗಿ ಬರೋಕ್ಕಾಗೋದಿಲ್ಲ ಅನ್ನೋ ಮಾತನ್ನು ಕೂಡ ದರ್ಶನ್ ಪರ ವಕೀಲರು ವಾದದಲ್ಲಿ ಹೇಳಿರುವಂಥದ್ದು. ಅದಕ್ಕೆ SP ಕೂಡ ಉತ್ತರ ನೀಡ್ತಾ ಇದ್ದಾರೆ. ಅಂದರೆ ಏನು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಕೂಡ ಅವರನ್ನು ಹಾಜರುಪಡಿಸಿ ವಿಚಾರಣೆ ನಡೆಸಬಹುದಾಗಿದೆ. ಮತ್ತು ಯಾರಾದರೂ ಸಂಬಂಧಿಕರು ವಕೀಲರು ಯಾರಾದರೂ ಭೇಟಿ ಮಾಡಬೇಕು ಅಂದ್ರೆ ಅದಕ್ಕೆ ಒಂದು ಪ್ರತ್ಯೇಕವಾದ ಆ್ಯಪ್ ಕೂಡ ಇದೆ. ಆ ಆ್ಯಪ್ ಮುಖಾಂತರ ವಕೀಲರು ಅವ್ರನ್ನ ಸಂಪರ್ಕ ಮಾಡ್ಬೋದು ಅನ್ನೋ ನಿಟ್ಟಿನಲ್ಲೂ ಕೂಡ ಪ್ರತಿವಾದ ಮಾಡಿರುವಂಥದ್ದು. ಈಗ ಎರಡೂ ವಾದ ಪ್ರತಿವಾದಗಳು ಕೇಳಿದಂಥ ನ್ಯಾಯಾಧೀಶರು ಇವತ್ತು 4 ಗಂಟೆಗೆ 2 ಮ್ಯಾಟ್ರ್ಗಳನ್ನು ಕೂಡ ಮತ್ತೆ ವಿಚಾರಣೆಗೆ ತೆಗೆದುಕೊಳ್ತಾರೆ. ಮಮತಾ, ಧನ್ಯವಾದ ಉಮೇಶ್ ತಮ್ಮೆಲ್ಲ ಮಾಹಿತಿಗಾಗಿ.